26/3/2026ರಂದು ನನ್ನ ಮಗನ ಸಮಾಧಿ ನಾನು ಗ್ರಾನೈಟ್ ಮುಖಾಂತರ ಕಟ್ಟಿಸಿದ್ದೆ. ಅದಾದಮೇಲೆ 28ನೇ ತಾರೀಕಿಗೆ ಮನೆ ಫ್ಯಾಮಿಲಿ ಜೊತೆಗೆ ಹೋಗಿ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಓಪನ್ ಮಾಡಿ ನಮ್ಮ ಪೂಜೆ ಮಾಡೆಲ್ಲ ಬಂದೆ. ಬಂದಾದ ನಂತರ ನಿನ್ನೆ ಬೆಳಗ್ಗೆ ಸಂಜೆ ಹೋಗ್ತಾನೆ ಇದ್ದೀವಿ ನಾವು ಅಲ್ಲಿಂದನು. ನಿನ್ನೆ ಸಂಜೆ ಹೋಗೋಣ ಅಂತಂದೇಳಿ ಇದು ಮಾಡಿದಾಗ 4:15 4:45 ನಮಗೆ ಫೋನ್ ಬಂತು. ಹೋಗಿ ನೋಡಿದಾಗ ಯಾರೋ ದುಷ್ಕರ್ಮಿಗಳು ಹೊಡೆದಾಕ್ಯಾರ ಸಮಾಧಿನ. ಹಾಗಾಗಿ ಅದು ಏನು ನಮಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತೇಳಿ ನಮ್ಮ ಗುರುರಾಜ್ ಸರ್ ಅವರೆಲ್ಲ ಹೇಳಿದ್ದಾರೆ. ಅವರು ಮುಖಾಂತರ ಅವ್ರು ಹೇಳಿದ್ಮೇಲೆ ನಮ್ಗೆ ಆಯಿತು. ಅವ್ರು ಧೈರ್ಯ ಕೊಟ್ಟು ನಮಗೆ ಭಾರಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಹಾಗಾಗಿ ಅವ್ರು ಏನು ಹೇಳಿದವರು ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಸರ್, ಅಷ್ಟೇ. ಇಲ್ಲ ಆ ಥರದ್ದೇನು ಇಲ್ಲ, ಗಲಾಟೆಗಿಲ್ಲ, ಯಾವುದೂ ಇಲ್ಲ, ಅಷ್ಟೇ ಸರ್. ಯಾರೋ ಅಪರಿಚಿತರು ಫೋನ್ ಮಾಡಿ ತಿಳಿಸಿದಾಗ ನಮ್ಮ ಚಿಕ್ಕಪ್ಪನೂ ಹೋಗಿ ನೋಡಿದಾಗ ಹೊಡೆದಾಕಿದ್ರು. ಆನಂತರ ಹೋಗೋ ಟೈಮಲ್ಲೇ ನಾನು ಪ್ರಶಾಂತ್ ಅಣ್ಣರಿಗೆ ಫೋನ್ ಮಾಡ್ಕೊಂಡು ಅಣ್ಣ ಈ ಥರ ಆಗಿದೆ ಅಂದ ತಕ್ಷಣ ನಾವು ಬರೋದ್ರಲ್ಲಿ ಪ್ರಶಾಂತ್ ಅಣ್ಣರು ಅವರು ಅಲ್ಲಿಗೆ ಅಂತ ಬಂದರು. ಈಗೇನಿಲ್ಲ, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಅದು ಯಾರು ಅಂತ ನೋಡ್ಬೇಕು, ಅದನ್ನ ನೋಡೋಣ ಆಮೇಲೆ. ಇಲ್ಲ ಇದಾರೆ ಸಾಹೇಬ್ರ, ಅದೇ ಹೇಳ್ದಲ್ಲ ಗುರುರಾಜ್ ಸರ್ ಅಂತ ಹೇಳಿದ್ನಲ್ಲ, ಅವರು ನಮ್ಮ ಬೆನ್ನಿಂದಗಡೆ ಯಾವಾಗಲೂ ಪಾಪ ಮುಂದೆ ನಿಂತ್ಕೊಂಡು ನಮಗೆ ಧೈರ್ಯ ತುಂಬ್ಕೊಂಡು, ಮೊದಲಿಂದನೂ ಅಷ್ಟೇ ಇವಾಗಲೂ ಅಷ್ಟೇ ಧೈರ್ಯ ತುಂಬ್ಕೊಂಡು ಅದು ಏನಿದೆಯಪ್ಪ ನಾನು ನಿಮಗೆ ಮಾಡ್ಕೊಡ್ತೀನಿ ಸುಮ್ಮನೆರು, ಅವ್ರಿಗೆ ಯಾರು ಇದ್ದಾರೆ ಅವ್ರಿಗೆ ಹುಡುಕಿ ತಕ್ಕ ಶಿಕ್ಷೆ ಕೊಡ್ಸೋಣ ಅಂತ ಹೇಳ್ಯಾರೆ. ಹಾಗಾಗಿ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನಡ್ಕೊಂಡು ಬದ್ಧವಾಗಿದ್ದೀನಿ ನನಗೆ. ಶಿವಕುಮಾರ್ BM.